ರಾಮನಗರ ಜಿಲ್ಲೆಯ ಬಿಡದಿ ತಾಲೂಕಿನಲ್ಲಿ 14 ವರ್ಷದ ಬಾಲಕಿ ಖುಷಿ ಕೊಲೆ ಆಗಿತ್ತಲ್ಲ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸುತ್ತ ಹಲವು ಅನುಮಾನಗಳ ಹುತ್ತ ನಿರ್ಮಾಣವಾಗಿತ್ತು. ಅತ್ಯಾಚಾರವನ್ನು ಎಸಗಿ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಸ್ಥಳೀಯರು ಮತ್ತು ಕುಟುಂಬಸ್ಥರು ಕೂಡ ಮಾಡ್ತಾ ಇದ್ರು. ಈಗ ಈ ಪ್ರಕರಣಕ್ಕೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSL ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಅದರಲ್ಲಿ ಬಾಲಕಿ ಮೇಲೆ ಅತ್ಯಾಚಾರವಾಗಿರುವುದು ಕಂಡು ಬಂದಿಲ್ಲ. ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದಂತಹ ರಾಮನಗರದ SP ಶ್ರೀನಿವಾಸ್ ಗೌಡ, FSL ವರದಿಯಲ್ಲಿ ಅತ್ಯಾಚಾರ ಆಗಿರೋದು ಕಂಡು ಬಂದಿಲ್ಲ. ಈ ಪ್ರಕರಣದ ಸಂಬಂಧ 10 ಜನರನ್ನು ವಿಚಾರಣೆ ಕೂಡ ಮಾಡಿದ್ದೇವೆ. ಅದರಲ್ಲಿ ಯಾರ ಪಾತ್ರವೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು FSL ರಿಪೋರ್ಟ್ನಲ್ಲಿ ರೇಪ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಮೃತ ಬಾಲಕಿಗೆ ಹೆಡ್ ಇಂಜುರಿ ಹಾಗೂ ಮೈ ಮೇಲೆ ಗಾಯವಾಗಿದೆ. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ತಿಳಿಸಿದರು. ಇನ್ನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಾಚಾರ ಎಸಗಿದ್ದಾರೆ, ಮೈ ಮೇಲೆ ಸಿಗರೇಟ್ನಿಂದ ಸುಡಲಾಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಆ ರೀತಿ ಯಾವುದೇ ಗಾಯಗಳು ಮೈ ಮೇಲೆ ಆಗಿಲ್ಲ. ಸುಳ್ಳು ಸುದ್ದಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ರಾಮನಗರದ SP ಶ್ರೀನಿವಾಸ್ ಗೌಡ ಅವರು ಎಚ್ಚರಿಕೆ ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಬಿಡದಿಯಲ್ಲಿ ಕೇಸ್ ಆಗಿದೆ. ಅದರಲ್ಲಿ ಯಾವುದೇ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿಲ್ಲ. ಅದರಲ್ಲಿ ಯಾವುದೇ ರೀತಿಯಾದಂಥ ನಾವು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 10 ಜನಗಳನ್ನ ನಾವು ಎನ್ಕ್ವೈರಿಗೆ ಒಳಪಡಿಸಿದ್ದೀವಿ. ಅದರಲ್ಲಿ ಯಾರ್ದೂ ರೋಲು ಎಸ್ಟಾಬ್ಲಿಷ್ ಆಗಿಲ್ಲ. ಜೊತೆಗೆ ಏನು ಇದರಲ್ಲಿ FSL ರಿಪೋರ್ಟ್ಸ್ಗಳ ಬಗ್ಗೆ ನೀವು ಕೇಳ್ತಾನೆ ಇದ್ರಿ. ಇದರಲ್ಲಿ FSL ರಿಪೋರ್ಟ್ಸ್ಗಳು ನಮಗೆ ಸಿಕ್ಕಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅತ್ಯಾಚಾರದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಒಳಗೊಂಡಿಲ್ಲ. ಅದನ್ನು ರೂಲ್ ಔಟ್ ಮಾಡಿದ್ದಾರೆ. ಸೊ ಫರ್ದರ್ ಏನು ರೀಸನ್ ಫಾರ್ ಡೆತ್ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅದು ಬಂದ ನಂತರದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ಯಾವುದೇ ರೀತಿಯಾದಂತಹ ಅತ್ಯಾಚಾರದಂತಹ ಯಾವುದೇ ಸೆಮಿನಲ್ ಫ್ಲೂಯಿಡ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಅಲ್ಲ, ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಕೊಡ್ತೀವಿ. ನಮಗೆ ಸಿಕ್ಕಿರೋಂತಹ ಮಾಹಿತಿಗಳು ಮತ್ತು ಎವಿಡೆನ್ಸಸ್ಗಳನ್ನ ನಾವು ಇನ್ನೂ ಕಲೆ ಹಾಕಿದ್ದೀವಿ. ಅವನ್ನೆಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಕೊಟ್ಟಂಥ ಹಂತದಲ್ಲಿ ಅವರು ಅದರ ಉತ್ತರವನ್ನು ಕೊಡ್ತಾರೆ.